ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕಡೆಯಲ್ಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ದಿನ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ತೀನಿ, ಮತ್ತು ಅದ್ರ ಮೇಲೆ ಅಪ್ಲೈ ಮಾಡೋದಕ್ಕೆ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಮತ್ತು ಒಂದು ಚಿಕ್ಕ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣನ್ನ ಕಲಸಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿ ನೋಡಿ, ಈ ಥರ ಇದ್ದರೆ ಸಾಕು. ನಮ್ಮ ಮನೇಲಿ ತಂದಿರೋ ಬ್ಯಾಡಗಿ ಮೆಣಸಿನ್ಕಾಯಿ ರೆಡ್ ಕಲರ್ ಕಡಿಮೆ ಇದೆ, ಬೇಕಾದರೆ ನಿಮ್ಗೆ ರೆಡ್ ಕಲರ್ ಇರೋದು ತೊಗೊಳ್ಳಿ ಮೆಣಸಿನ್ಕಾಯಿ. ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕಿ ಮತ್ತು ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ನಮಗೆಲ್ಲ ಈರುಳ್ಳಿ ಎಲ್ಲ ಯೆಲ್ಲೋ ಕಲರ್ ಬಂದಿರುತ್ತೆ ನೋಡಿ, ಅರಿಶಿನ ಪೌಡರ್ ಹಾಕಿರೋದ್ರಿಂದ. ಆಮೇಲೆ ನಾವು ಆಲೂಗಡ್ಡೆನ ಹಾಕಬೇಕಾಗುತ್ತೆ, ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿ ಕೊತ್ತಂಬರಿ ಹಾಕಿ ನೋಡಿ, ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ದೋಸೆ ಯಾವ ರೀತಿ ಮಾಡೋದು ಅಂದರೆ, ಒಂದು ತವ ಇಟ್ಟು ನೋಡಿ, ದೋಸೆ ಈ ಥರ ಹಾಕಿ ಅದ್ರ ಮೇಲೆ ನಾವು ರುಬ್ಕೊಂಡಿರೋ ಕೆಂಪು ಚಟ್ನಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ನಮ್ಮ ಮನೆಗೆ ಮಾಡಿರೋದು ಖಾರ ಜಾಸ್ತಿ ಇದೆ, ಅದಕ್ಕೋಸ್ಕರ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. 2 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ನಾವು ಆಲೂಗಡ್ಡೆ ಪಲ್ಯನ ಅದ್ರ ಮೇಲೆ ಹಾಕಬೇಕು. ಆಲೂಗಡ್ಡೆ ಪಲ್ಯ ಹಾಕಿದ್ಮೇಲೆ 2 ಸ್ಪೂನ್ ತುಪ್ಪ ಹಾಕಬೇಕು ನೋಡಿರಿ. ಇವಾಗ ರೋಸ್ಟ್ ಆಗಿರೋದು ಕಾಣ್ತಿದೆ ನಿಮಗೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಬೋದು ನೋಡಿ. ನಾನು ಈ ಥರ ಶೇಪ್ ಮಾಡ್ತಿದ್ದೀನಿ. ಇನ್ನೊಂದು ಥರ ಶೇಪ್ ಹಾಕಿ ನೋಡಿಸ್ತೀನಿ ನೋಡಿ. ಇನ್ನೊಂದು ದೋಸೆ ಹಾಕಬೇಕು, ಮಾಮೂಲಿ ದೋಸೆ ಹಾಕಿ ಈ ಥರ ಎಲ್ಲ ಚಟ್ನಿ ಎಲ್ಲ ಅಪ್ಲೈ ಮಾಡಿ, ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ತುಪ್ಪ ಹಾಕಿ ನಾನು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಹೋಟ್ಲಲ್ಲಿ ಕೊಡ್ತಾರಲ್ಲ ಆ ಥರ, ಹೋಟ್ಲಲ್ಲಿ ಇರೋ ಥರನೇ ಟೇಸ್ಟ್ ಇದೆ. ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೊಬೋದು. ನೀವು ಟ್ರೈ ಮಾಡಿ, ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.